ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ರಾಧಾಕೃಷ್ಣರವರು. ಒಂದು ವಿರೋಧ ಪಕ್ಷದವರಿಗೆ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು. ರಾಧಾಕೃಷ್ಣ ಯಾರಿಗೆ ಪರಿಚಯ ಇಲ್ಲ, ಎಲ್ಲೋ ಬೆಂಗಳೂರಾಗ ಇರ್ತಾನಂತ ಯಾರಪ್ಪ ಹೇಳೋದು? ನಮ್ಮ ಕೊಳ್ಳೂರು ಮಲ್ಲಪ್ಪನವರು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದಕ್ಕಿಂತ ಮುಂಚೆಯಿಂದ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯಿಂದ ಯಾರಿಗೂ ಅವರು ಪರಿಚಯ ಇರಲಿಲ್ಲ. ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿರ್ತಕ್ಕಂಥ ವ್ಯಕ್ತಿ. ಇವತ್ತು ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು, ದೇವೇಂದ್ರಪ್ಪ ಗಾಳಪ್ಪನವರು, ಪ್ರಭಾಕರ್ ತೇಲ್ಕರ್ ಅವರು ಎಲ್ಲ ಯುವಕ ನಾಯಕರು ಆಗಿನ ಕಾಲದಲ್ಲಿ 1972ರಲ್ಲಿ ಟಿಕೆಟ್ ಕೊಟ್ಟು ಆರಿಸಿ ತಂದು ಕೊಳ್ಳೂರು ಮಲ್ಲಪ್ಪನವರು ಇತಿಹಾಸವನ್ನು ಬದಲು ಮಾಡಿದರು, ರಾಜ್ಯದ ರಾಜಕೀಯ ಇತಿಹಾಸವನ್ನು. ಆ ರೀತಿ ರಾಧಾಕೃಷ್ಣ ಅವರು ಕೂಡ ನಮ್ಮ ಪಕ್ಷದ ಹಿಂದೆ ಇದ್ದು ಸಾಕಷ್ಟು ಜನರಿಗೆ ಸಹಾಯ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಒಂದು ದೊಡ್ಡ 50 ವರ್ಷಗಳ ಸತತವಾಗಿ ರಾಜಕೀಯ ಮನೆತನದಲ್ಲಿದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಾವುದೇ ಒಂದು ಎಲ್ಲ ಜಾತಿ ಜನಾಂಗದವರನ್ನು ಸಮನಾಗಿ ಹಿಡಿದು ರಾಧಾಕೃಷ್ಣ ಅವರಿಗೆ ನಾವೆಲ್ಲ ಶಾಸಕರು ವೇದಿಕೆ ಮೇಲೆ ಇದ್ದವರೇ ಬರೆದು ಕೊಟ್ಟಿದ್ದೀವಿ. ದಯಮಾಡಿ ಯಾರು ಅಭ್ಯರ್ಥಿಗಳು ಆಗಬೇಕಂದ್ರೆ ಸಾಹೇಬರು ಆಗಲೇಬೇಕು. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗದೇ ಇದ್ದರೆ ನಮ್ಮ ರಾಧಾಕೃಷ್ಣ ಅವರೇ ನಮ್ಮ ಅಭ್ಯರ್ಥಿಗಳೇ ಆಗ್ಬೇಕಂತ ಹೇಳಿ ನಾವೆಲ್ಲ ಶಾಸಕರು ಮತ್ತು ಕಾರ್ಯಕರ್ತರು ಒಕ್ಕೂರಿನ ಅಭ್ಯರ್ಥಿ ಅವರು. ಯಾರು ಮ್ಯಾಗಿಂದ ಹೇರಿರ್ತಕ್ಕಂಥದ್ದು ಅಲ್ಲ ಇದು. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಚುನಾವಣೆ ಬರ್ತಾ ಇದೆ. 12ನೇ ತಾರೀಕಿನಿಂದ 12ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಯುದ್ಧ. ಈ ಯುದ್ಧದಲ್ಲಿ ನೀವು ಬಾಣಗಳನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ವಿರೋಧ ಪಕ್ಷದ ಒಂದು ಬತ್ತಳಿಕೆಯಲ್ಲಿ ಕರೆ ಹುಸಿ ಬಾಂಬುಗಳಿವೆ. ಯಾವುದೇ ಒಂದು ತರವಾಗಿ ಹೇಳ್ತಕ್ಕಂಥ ತಾಕತ್ತು ಇಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ತಾಕತ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬ್ರ ಕಾಲದಲ್ಲಿ, ವೀರೇಂದ್ರ ಪಾಟೀಲ್ ಕಾಲದಲ್ಲಿ, ಯಾವ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಏನೇನು ಸಾಧನೆ ಮಾಡಿದೆ, ಈ ರಾಜ್ಯಕ್ಕೆ ಏನು ಮಾಡಿದೆ, ಈ ಜಿಲ್ಲೆಗೆ ಏನು ಮಾಡಿದೆ ಅಂತಕ್ಕಂಥದ್ದು ಉದಾಹರಣೆ ನಾವು ಏರ್ಪೋರ್ಟ್ನಿಂದ ಬರುವಾಗ ನೋಡ್ಕೊತ ಬರ್ದೆ ಅಂತ ಹೇಳ್ಬೇಕು. ನಾವ್ಯಾರೋ ಕೆರೋನಾ ಬಂದಾಗ ಕೆರೋನಾ ಔಷಧ ತಂದು ಕೊಟ್ಟಿರ್ತಕ್ಕಂಥವ್ರು ಅಲ್ಲ. ನಾವೆಲ್ಲ ESI ಆಸ್ಪತ್ರೆ ಕರೋನಾ ಬಂದಾಗ ಸಾವಿರಾರು ಜನರು ಅಲ್ಲಿ ಮಲಿಗೆ ಏನಪ್ಪ ಅಂದ್ರೆ ಆರೈಕೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು 371 ಕಲಂ ತಿದ್ದುಪಡಿಯಿಂದ ಎಲ್ಲ ಜಾತಿ ಜನಾಂಗದವರೇ ಸಹಾಯ ಆಗಿದೇ ಇಲ್ಲ. ಅಲ್ಲಿ ಲಿಂಗಾಯತರು ಡಾಕ್ಟರ್ ಆಗಿದ್ದಾರೆ, ಬ್ರಾಹ್ಮಣರು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಬ್ಯಾಕ್ವರ್ಡ್ನವರು ಆಗಿದ್ದಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಜನಾಂಗದವರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು? ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ನಾವ್ಯಾಲ್ಲೂ ಮರಿ ಬರ್ತಕ್ಕಂಥದ್ದಲ್ಲ. ಮನೆಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 371 ಕಲಂ ತಿದ್ದುಪಡಿ ಜಾರಿಗೆ ತಂದಿದ್ದರು. ಇದೇ 370 ತಂದಾಗ ತಿರಸ್ಕಾರ ಮಾಡಿ ಆಗೋದಿಲ್ಲ ಅಂತ ಹೇಳ್ಬೇಕು. ನೀವು ನಾಚಿಕೆ ಬರಬೇಕು ನಿಮಗೆ ಮತ ಕೇಳಲಿಕ್ಕೆ. ಇವತ್ತು ಎಲ್ಲ ಜಾತಿ ಜನಾಂಗದವರಿಗೆ ಹೇಳ್ತಾ ಇದ್ದೇನೆ, ಲಿಂಗಾಯತರ ಮತಗಳ ಬಿಜೆಪಿ ಮೇಲೆ ಇಲ್ಲ. ಬಿಜೆಪಿಯವರು ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದಾಗ. ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ವೀರಶೈವ ಜನಾಂಗದವರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಬಿಂಬಿಸಿದ್ದಾರೆ, ನಮ್ಮ ಸರ್ಕಾರದಿಂದ ಘೋಷಣೆ ಆಗಲಿ ಅಂತ ಕೂಗಿದಾಗ ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಅವರು ಕೇಂದ್ರ ಮಂತ್ರಿಗಳಿದ್ದಾಗ ಎಲ್ಲ ಜಾತಿ ಯಾರಿರ್ತಾರೆ ಅಪ್ಪರ್ ಕೃಷ್ಣ ಹೊಲಗಳು ಯಾರು ಅವರಿ? ಏನು ಬೇರೆ ಜಾತಿ ಜನಾಂಗದವರು? ಅಲ್ಲಿ ಎಲ್ಲ ಜಾತಿ ಶ್ರೀಮಂತರು, ಬಡವರ ಎಲ್ಲ ಜಾತಿ ಜನಾಂಗದವರು, ಲಿಂಗಾಯತರು ಎಲ್ಲರ ಹೊಲಗಳಿರ್ತಕ್ಕಂಥ ಆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಸುಮಾರು 7,500 ಕೋಟಿ ರೂಪಾಯಿಗಳು ಕೊಟ್ಟು ರಿನೋವೇಷನ್ ಮಾಡಿ ನೀರು ಬಿಟ್ಟಿರ್ತಕ್ಕಂಥದ್ದು. 12 ಬ್ಯಾರೇಜ್ಗಳನ್ನು ಭೀಮಾ ನದಿಗೆ ಕಟ್ಟಿ ಇವತ್ತು ಎಲ್ಲರೂ ಕಬ್ಬು ಬೆಳೀತಕ್ಕಂಥದ್ದು ಯಾರಾದರೂ ಪುಣ್ಯ ಇರೋದು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಪುಣ್ಯದಿಂದ. ಏನಂತ ಜಾಧವ್ ಅವರೇ, ನೀವೇನಾದರೂ ಮಾಡಿದಿರ ಸಾಧನೆ? ಅಲ್ಲಿಂದ ESI ಹಿಡ್ಕೊಂಡು ನೀವು ಸೆಂಟ್ರಲ್ ಯೂನಿವರ್ಸಿಟಿ ಆಳಂದವರೆಗೆ ಹೋಗ್ರಿ. ನಮ್ಮ ಇತಿಹಾಸ ಹೇಳ್ತದೆ ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ದೇವೆ ಅಂತಕ್ಕಂಥದ್ದು. ಶರಣಪ್ರಕಾಶ್ ಪಾಟೀಲ್ರು, ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಗಳಿದ್ದಾಗ ಯಾವ ರೀತಿ ಈ ಭಾಗಕ್ಕೆ ಅನೇಕ ಕೆಲಸಗಳು, ಹಾಸ್ಟೆಲ್ ಬಿಲ್ಡಿಂಗ್ಗಳಾಗಲಿ, ಇವತ್ತು 50,000 ಕೋಟಿ ರೂಪಾಯಿಗಳು ಕೂಡ ಸೋಷಿಯಲ್ ಫೇರ್ ಕೊಡ್ಲಿಕ್ಕಂತಕ್ಕಂಥದ್ದಾಗಲಿ, ಇವತ್ತು ಜಯದೇವ್ ಹಾಸ್ಪಿಟ್ಲೇ ಆಗಿರ್ಬೋದು, ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗಿರ್ಬೋದು, ಮೆಡಿಕಲ್ ಕಾಲೇಜೇ ಆಗಿರ್ಬೋದು, ಎಂತಿಂಥ ಕಟ್ಟಡಗಳು ತೋರಿಸ್ರಪ್ಪ ಬಿಜೆಪಿ ಅವರು ಒಂದರ ಕಟ್ಟಡ. ಇದು ನಮ್ಮ ಕಾಲಕ್ಕೆ ಕೈ ಮಾಡಿ ತೋರಿಸ್ರಪ್ಪ, ನೋಡ ಮೋಡ್ ತಗೋರಿ. ನಾಚಿಕೆ ಬರಬೇಕು. ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥ ತಾಕತ್ತು ನೈತಿಕತೆ ನಿಮಗಿಲ್ಲ. ನಮ್ಮ ಪಕ್ಷದವರು ಅನೇಕ ಸಾಧನೆಗಳಿಗೆ ಸಮಯ ಭಾಳಾಗಿದೆ, ಸಂದರ್ಭ ಬಂದಾಗ ಮತ್ತೆ ಮಾತನಾಡೋಣ. ಬತ್ತಳಿಕೆಯಲ್ಲಿ ಬಾಣಗಳು ತೆಗೆದುಕೊಂಡು ಹೋರಿ. ಅವರು ಬಿಜೆಪಿಯವರಲ್ಲಿ ಯಾವ ಒತ್ತಳಿಕೆ ನಿಲ್ಕಡೆ ಬರೀ ಸುಳ್ಳು ಹೇಳದೆ ಅದು ಮಾಡಿವಿ ಇದು ಏನು ಮಾಡಿಲ್ಲ. ಎಲ್ಲಿ ಏನು ಮಾಡಿರಿ ಒಂದರೆ ತೋರ್ಸತ್ತೆ ಹೇಳ್ರಿ. ಆದ ಕಾರಣ ನೀವು ಧೈರ್ಯದಿಂದ ನೀವು ಒಂದು ಮಾತು ಗಟ್ಟಿರ್ಬೇಕು. ನಮ್ಮ ಕ್ಯಾಂಡಿಡೇಟ್ ಭಾಳ ಬಿಡಿಸಿದ್ರಿ, ಅದು ಏನು ರಾಮ್ ಇಲ್ಲ, ರಹೀಮ್ ಇಲ್ಲ, ಏನೂ ಇಲ್ಲ.
ಜನರಿಗೆ 5 ಗ್ಯಾರಂಟಿಗಳೇ ಕೊಟ್ಟಿರ್ತಕ್ಕಂಥವು ತಮಗೆಲ್ಲ ಗೊತ್ತಿದೆ. ಇದು ನೇರವಾಗಿ ನಮ್ಮ ಬಡವರ ಅಕೌಂಟಿಗೆ ಹೋಗ್ತದೆ. ನಾವು ಕೂಡ ರಾಮ ರಹೀಮನ ಭಕ್ತರೆ, ನಾವು ಬೇರೆ ಭಕ್ತರಿವನು? ನಾವು ರಾಮನ ಭಕ್ತರೆ, ನಾವು ಹನುಮಂತೇವ್ರ ಶಿಷ್ಯರಿದ್ದೀವಿ, ನಮ್ಮಲ್ಲಿಯೂ ಹಿಂದುತ್ವ ಇದೆ. ಎಲ್ಲ ಜಾತಿ ಜನಾಂಗಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಇದನ್ನು ನಾವು ಎಲ್ಲರಿಗೆ ಹೇಳಿ ಬಿಂಬಿಸಿ ಮತವನ್ನು ಕೇಳ್ತಕ್ಕಂಥದ್ದು. ಒಳ್ಳೆಯ ಅಭ್ಯರ್ಥಿ, ನಿಷ್ಠಾವಂತ ರಾಜಕಾರಣಿ, ಒಳ್ಳೆ ಮುಂದುವರಿದ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಾಧಾಕೃಷ್ಣ ಅವರಿಗೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ಕೊಟ್ಟು ತಾವೆಲ್ಲ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮ ಹಾಕೋತಾ ಇದ್ದಾರೆ. ಅದೆಲ್ಲ ಮಾಡಿ ಹೇಳಿ ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. प्रियंक खरगे साहब, चंद्र प्रकाश पाटिल साहब, दर्शनापुर साहब, जगदेव गुत्तेदार साहब और तमाम सीनियर लीडर्स, एमएलएस, एक्सएमएलएस, एमएलसीज, एक्सएमएलसीज और तमाम कांग्रेस के लीडर्स, कारपोरेटर्स में तमाम वर्कर्स, अस्सलाम वालेकुम, नमस्कार। आज आप लोगों ने जो रैली देखी है, आप लोग खुद परेशान हो गए होंगे। आपकी जो आज की जो रैली थी, रमज़ान होने के बावजूद भी तमाम लोग वहाँ पर मौजूद थे और रैली ख़त्म होने तक वहाँ पर मौजूद थे। मैं अपनी बहनों का भी शुक्रिया अदा करूँगी, यहाँ पर जो मौजूद है, 5 बजे से यहाँ पर मौजूद है। और राधा कृष्ण साहब का नाम हमारे लिए नया नहीं है, उनका चेहरा हमारे लिए नया नहीं है। आप हर इलेक्शन में आपका बहुत बड़ा रोल रहा है। तो इस बार राधा कृष्ण साहब खुद ठहर रहे हैं एमपी इलेक्शन के लिए, तो हम सबका फ़र्ज़ है आपको मेजॉरिटी से जिता के लाना है इंशाअल्लाह ताला। और तमाम आप लोग जिस तरह से आज रैली में जोश दिखाए हैं, इसी तरह का जोश 7 मई तक रहा तो इंशाअल्लाह ताला हम थम्पिंग मेजॉरिटी से सीट निकाल सकते हैं। इस बार हमको ये सीट इंशाअल्लाह निकालना ही है और मैं आप तमाम से यही गुजारिश करती हूँ, तो आप लोग इसी तरह से काम कीजिए, इसी तरह से मेहनत करेंगे हम सब मिलकर और ये सीट को इस बार इंशाअल्लाह ताला ज़रूर निकालेंगे। राधा कृष्ण साहब ने इतना पार्टी के लिए किया है, तो हम सबका फ़र्ज़ बनता है कि हमें भी इस सीट के लिए जद्दोजहद करके इस सीट को इंशाअल्लाह ताला निकालना है। मेरे जब एमएलए इलेक्शन हुआ तो जेडीएस सामने होने से ट्रायंगुलर फाइट था, इसीलिए मेरी कम लीड थी। लेकिन अब आने वाले एमपी इलेक्शन में तमाम जेडीएस के लोग, पूरे वर्कर्स हमारी पार्टी में आने के लिए तैयार हैं। थोड़े दिन के बाद, 1-2-4 दिन के बाद मैं हाई कमांड से बात करके हम उनको भी ज्वाइन कर लेंगे इंशाल्लाह ताला। हमारी मेजॉरिटी रहेगी और डायरेक्ट फाइट है इंशाल्लाह, हमको उसकी भी हमारे को उसका भी एक फ़ायदा होगा। और जो राधा कृष्ण साहब है हमारे लिए बहुत इम्पॉर्टेंट सीट है ये, अब ये निकालना हमारे लिए, क्योंकि मल्लिकार्जुन खड़गे साहब से घर से ये सीट है, तो हमारी भी जिम्मेदारी है कि जितनी हो सके मेहनत करना है और इस सीट को यहाँ से हमको जीतना है ये सीट इंशाअल्लाह ताला। और आप तमाम का मैं शुक्रिया अदा करती हूँ, आप लोगों ने रमज़ान होने के बावजूद भी यहाँ पर आकर और रैली में जमा होकर आप लोगों ने अपना मेजॉरिटी का सबूत दिया आप लोगों की अपनी। और मैं लास्ट इलेक्शन में हम नॉर्थ से 27,000 की लीड दिए थे। इंशाअल्लाह ताला मैं यहाँ पर नॉर्थ के भी काफ़ी लोग हैं, मैं वादा करती हूँ उन लोगों के सामने कि इंशाअल्लाह ताला उससे ज़्यादा ही लीड दिलाने की कोशिश करेंगे। हर एमएलए अपनी अपनी कॉन्स्टिट्यूंसी से अगर सब मिलकर निकालते हैं, लीड दिलाते हैं, तो ये सीट इंशाल्लाह आसानी से हमारे लिए निकल सकती है। मैं इतना कहकर अपनी जगह लेती हूँ। शुक्रिया। जय हिंद, जय कर्नाटका, जय कांग्रेस।
की शक्ति, हर हाथ शक्ति, हर हाथ तरक्की, हर हाथ शक्ति, हर हाथ तरक्की। सत्य बातों और भेदभाव को छोड़ छोड़ के प्रेम से मिलजुल के रहने की शक्ति, एकता की शक्ति, मिले देश के हर जवान को अवसरों का आसमान, उड़ने की शक्ति, हर हाथ शक्ति, हर हाथ तरक्की, हर हाथ शक्ति, हर हाथ तरक्की, हर हाथ शक्ति, हर हाथ तरक्की, हर हाथ शक्ति, हर हाथ तरक्की। ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ವಸಂತ್ ಕುಮಾರ್ ಅವರೇ, ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಅವರೇ, ಪ್ರಿಯಾಂಕ್ ಅವರೇ ಮತ್ತು ಶರಣಪ್ರಕಾಶ್ ಪಾಟೀಲ್ರೇ ಮತ್ತು ಹಿರಿಯರಾದ ಎಂ ಎ ಪಾಟೀಲ್ ಸಾಹೇಬ್ರೆ, ಬಿ ಆರ್ ಪಾಟೀಲ್ ಸಾಹೇಬ್ರೆ, ಖನಿಜಾ ಫಾತಿಮಾ ಅವರೇ, ಅಲ್ಲಂಪ್ರಭು ಪಾಟೀಲ್ ಅವರೇ ಮತ್ತು ಎಮ್ ಎಲ್ ಸಿಗಳಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರೇ ಮತ್ತು ತಿಪ್ಪಣ್ಣ ಕಮ್ಮಕ್ನವರ್ ಅವರೇ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ಡೇವಿಡ್ ಸ್ಯಾಮಿಯನ್ ಅವರೇ, ಮಟ್ಟೂರ್ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ ಮತ್ತು ಮಾಜಿ ಶಾಸಕರಾದ ರೇವು ನಾಯಕ್ ಅವರೇ, ಬಾಗನಗೌಡ ಪಾಟೀಲ್ ಅವರೇ ಮತ್ತು ಹಿರಿಯರಾದ ಬಸವರಾಜ ಬಿಮ್ಮಳ್ಳಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ವಿವಿಧ ಮುಂಚೂಣಿ ಅಧ್ಯಕ್ಷರುಗಳೇ, ವಿಭಾಗಗಳ ಸೆಲ್ಗಳೇ, ಅಧ್ಯಕ್ಷರ ಪದಾಧಿಕಾರಿಗಳೇ, ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಚುನಾಯಿತ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಅಕ್ಕ ತಂಗಿಯರೇ, ಅಣ್ಣ ತಮ್ಮಿಂದರೇ, ಈಗ ನಾವು ಈಗ ನಾವು ಈಗ ಭಾಳ ಭವ್ಯವಾಗಿ ನಮಗೆ ಸ್ವಾಗತ ಮಾಡಿ ಅಲ್ಲಿಂದ ಮೆರವಣಿಗೆಯಿಂದ ಕರ್ಕೊಂಡ್ಬಂದರು ನಮ್ಮೆಲ್ಲ ಕಾರ್ಯಕರ್ತರಿಗೆ, ಅವ್ರಿಗೆಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಇಷ್ಟು ಅದ್ದೂರಿಯಾಗಿ ತೊಗೊಂಬರ್ತಾರೆ ನಾವೆಂದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ತಾವೆಲ್ಲರೂ ಒಂದು ಇದನ್ನು ತೊಗೊಂಡ್ಬಂದಿದ್ದೀರಿ. ಈಗ ನಮ್ಮ ಕಾಂಗ್ರೆಸ್ ಇದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಭಾಳ ಒಂದು ಇತಿಹಾಸವುಳ್ಳ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ಮೊದಲು ಪ್ರತಿನಿಧಿಸಿದವರು ಶ್ರೀಮಾನ್ ಸ್ವಾಮಿ ರಮಾನಂದ ತೀರ್ಥ ಅವರು, ಎಲ್ಲರಿಗೂ ಗೊತ್ತಿರಬೇಕು. ಸ್ವಾಮಿ ರಮಾನಂದ ತೀರ್ಥರು ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಆಮೇಲೆ ತದನಂತರ ಮಹದೇವಪ್ಪ ರಾಂಪುರಿ ಅವರು ಬಂದರು, ಆಮೇಲೆ ವೀರೇಂದ್ರ ಪಾಟೀಲ್ ಸಾಹೇಬರು ಬಂದರು, ಆಮೇಲೆ CM ಸ್ಟೀಫನ್ ಅವರು ಇದ್ದರು, ಮತ್ತು ಧರ್ಮಸಿಂಗ್ ಸಾಹೇಬರಿದ್ದರು, ಮತ್ತು ಕಮರುಲ್ ಇಸ್ಲಾಂ ಸಾಹೇಬರಿದ್ದರು, ಡಾಕ್ಟರ್ ಜವಳಿ ಅವರಿದ್ದರು, ಇಕ್ಬಾಲ್ ಅಹಮದ್ ಸಲ್ಗಿ ಸಾಹೇಬರಿದ್ದರು, ಆಮೇಲೆ ಖರ್ಗೆ ಸಾಹೇಬರಿದ್ದರು. ಇಂಥ ಇತಿಹಾಸವುಳ್ಳ ಒಂದು ನಮ್ಮ ಕಲಬುರಗಿ ಮತಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋಂಥ ಪಕ್ಷಕ್ಕೆ ನಾನು ಯಾವಾಗ ಚಿರಣಿಯಾಗಿರ್ತೀನಿ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ. ಆ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮನ್ನು ಅಭ್ಯರ್ಥಿಯಾಗಿ ಮಾಡೋದಕ್ಕೆ ಎಲ್ರಿಗೂ ಇನ್ನೊಂದ್ಸಲ ವಂದಿಸುತ್ತಾ ನನ್ನ ಇದು ಹಿಂದೆ ನಮ್ಗೆ ಇನ್ನೊಂದು ಮುಖ್ಯ ಅಂದರೆ ಇಂಥ ಕ್ಷೇತ್ರಕ್ಕೆ ನಮಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋದಕ್ಕೆ ನಾವು ಒಂದು ಪುಣ್ಯ ಮಾಡಿರಬೇಕು. ಈಗ ತಾವು ಇನ್ನೊಂದು ಸಲ ಈಗ ನೀವು ಇತಿಹಾಸ ನಿರ್ಮಿಸಬೇಕಾಗಿದೆ ಗುಲ್ಬರ್ಗಾದಲ್ಲಿ. ಅದೇನೆಂದರೆ ತಾವೆಲ್ಲರೂ ಸೇರಿ ನಮ್ಮನ್ನು ಎಲೆಕ್ಟ್ ಮಾಡಿ ಅಂದರೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತೀರ ಅಂತೇಳಿ ಕಳಕಳಿಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾವು ಇನ್ನೊಬ್ಬರಿಗೆ ಇದು ಮಾಡೋದು ಬೇಕಾಗಿಲ್ಲ. ನಮಗೆ ಸರ್ಕಾರದ ಗ್ಯಾರಂಟಿಗಳೇನಿದೆ, ನಮ್ಮದು ಏನು ನಾವು ಸಾಧಿಸಿದ್ದೀವಿ ಇಲ್ಲಿವರೆಗೆ 5 ವರ್ಷ, ಮತ್ತು ಈಗೇನು ಸಾಧಿಸ್ತಾ ಇದ್ದೀವಿ ನಮ್ಗೆ ಹೊಸ ಗೌರ್ಮೆಂಟಲ್ಲಿ, ಇದನ್ನು ಹೇಳಿ ನಾವು ವೋಟ್ ಬಿಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಸೊ ನಮಗೆ ಈ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ತಾವೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ ನಮ್ಮದು ವಿನಂತಿ ಏನಂದರೆ ತಾವೆಲ್ಲ ಮನೆಗೆ ಹೋಗಿ ನಮ್ಮ ಪಕ್ಷದ ಗ್ಯಾರಂಟಿಗಳನ್ನು ತಿಳಿಸಿ ಹೇಳಿ ಮತ್ತೆ ಕೇಳಬೇಕು ನಾವು. ಸೊ ಜಾಸ್ತಿ ಸಮಯ ಆಗಿರೋದ್ರಿಂದ ನಾವು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ತಾವೆಲ್ಲ ಭಾಳ ಇದರಿಂದ ಕಾಯ್ತಾ ಇದ್ದೀರಿ. ತಮ್ಗೆ ಇನ್ನೊಂದು ಸಲ ತಮಗೆಲ್ಲ ವಂದಿಸಿ ನಾನು ಧನ್ಯವಾದ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.